ಹಲೋ ಎಲ್ರಿಗೂ ನಮಸ್ಕಾರ. ಈ ವ್ಲಾಗಲ್ಲಿ ನಾನು ಶಿವರಾತ್ರಿ ದಿವಸ ನಾವು ಯಾವ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ನಮ್ಮ ಮನೆ ಹತ್ರ ಇರೋ ಅಂದರೆ ಚಾಮರಾಜಪೇಟೆಯಲ್ಲಿರೋ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಯಾವಾಗಲೂ ನಾವು ಮುಂಚೆ ವರ್ಷ ಎಲ್ಲ ಬೇಗ ಹೋಗ್ತಾ ಇದ್ವಿ. ಈ ವರ್ಷ ಸ್ವಲ್ಪ ಲೇಟ್ ಆಯಿತು. ಬೇಗ ಹೋಗಿದ್ರೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರ್ತಾಯಿತ್ತು. ನಾವು ಹೋಗೋಷ್ಟಕ್ಕೆ 10:30 ಆಗೋಗಿತ್ತು. 10:30 ಆದ್ರೂ ಸಹ ಜನ ಜಾಸ್ತಿನೇ ಇದ್ದರು. ಯೂಶಲಿ ಜನ ಜಾಸ್ತಿ ಇದ್ದರೂ ಸಹ ದೇವರ ದರ್ಶನಕ್ಕೆ ಬಿಟ್ಟಿದ್ರೆ ಮೂವ್ ಆಗ್ತಾಯಿತ್ತು. ಬಟ್ ನಾವು ಹೋಗೋ ಟೈಮಲ್ಲಿ ಅಭಿಷೇಕ ಇನ್ನೂ ಶುರು ಮಾಡಿದರು. ಸೊ ಅಭಿಷೇಕಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ರು. ಯಾರನ್ನೂ ಒಳಗಡೆ ದರ್ಶನಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ನಾವು ದರ್ಶನ ಮಾಡೋದು ಲೇಟ್ ಆಗೋಯಿತು. ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ 2-3 ದಿವಸದ ಹಿಂದಿನಿಂದನೇ ಕಾರ್ಯಕ್ರಮಗಳೆಲ್ಲ ಶುರುವಾಗುತ್ತೆ. ನೃತ್ಯ ಕಾರ್ಯಕ್ರಮ, ಗಾಯನ ಕಾರ್ಯಕ್ರಮ ಎಲ್ಲ ಇರುತ್ತೆ. ಅಲಂಕಾರನೂ ಸಹ ತುಂಬ ಚೆನ್ನಾಗಿ ಮಾಡಿದರು. ಕಬ್ಬಿನಿಂದ ಹೊರಗಡೆ ಅಲಂಕಾರ ಮಾಡಿದರು. ಹಾಗೆ ಜೋಳದಿಂದ, ಪೈನಾಪಲಿಂದ ಅಲಂಕಾರ ಮಾಡಿದರು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದ ಒಳಗಡೆ 2-3 ಕಡೆ ಮಲೆ ಮಹದೇಶ್ವರ ಸ್ವಾಮಿಯ ಚಿತ್ರಗಳನ್ನ ಹಾಕಿದ್ದಾರೆ. ಹಾಗೆ ಇಲ್ಲಿ ಹೊರಗಡೆ ಉತ್ಸವ ಮೂರ್ತಿಗೆ ಅಲಂಕಾರ ಮಾಡಿದ್ದಾರೆ. ಪ್ರತಿ ವರ್ಷವೂ ಸಹ ಉತ್ಸವ ಮೂರ್ತಿಗೆ ವಿಶೇಷವಾದ ಮಂಟಪ ಇಟ್ಟು ಅಲಂಕಾರ ಮಾಡಿರ್ತಾರೆ. ಹಾಗೆ ಆ ಉತ್ಸವ ಮೂರ್ತಿನ ಹಬ್ಬ ಆದ 3 ದಿನಕ್ಕೆ ಚಾಮರಾಜಪೇಟೆಯ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂದರೆ, ದೇವಸ್ಥಾನದ ಪಕ್ಕದಲ್ಲೇ ಬ್ರಹ್ಮಕುಮಾರಿ ಸಮಾಜ ಇದೆ. ಅವರು ಪ್ರತಿ ವರ್ಷವೂ ಸಹ ಲಿಂಗಗಳನ್ನ ವಿವಿಧ ರೂಪದಲ್ಲಿ ಅಲಂಕಾರ ಮಾಡಿ ಜನಕ್ಕೆ ದರ್ಶನಕ್ಕೆ ಇಟ್ಟಿರ್ತಾರೆ. ಈ ಸಲ ಶ್ರೀ ಮುಕ್ತೇಶ್ವರ ಶಿವಲಿಂಗ ದರ್ಶನ ಮತ್ತು ನವರತ್ನ ಲಿಂಗಗಳ ಹಾಗೂ ಅಷ್ಟದೇವಿಯರ ದಿವ್ಯ ದರ್ಶನ ಮಾಡಿಸಿದ್ರು. ಮೊದಲನೆಯದಾಗಿ ಆದಿಲಕ್ಷ್ಮಿ ಆನಂದ ಸ್ವರೂಪಿಣಿ, ಇದರ ಜೊತೆಗೆ ಪಿಂಕ್ ಕಲರ್ ಹವಳದಲ್ಲಿ ಮಾಡಿರುವ ಲಿಂಗನ ಇಟ್ಟಿದ್ರು. ಆಮೇಲೆ ಸಂತಾನಲಕ್ಷ್ಮಿ ಸಂತುಷ್ಟ ಸ್ವರೂಪಿಣಿ, ಇದರ ಕೆಳಗಡೆ ನೀಲಿ ಬಣ್ಣದ ರತ್ನದ ಶಿವಲಿಂಗನ ಇಟ್ಟಿದ್ರು. ಮೂರನೆಯದಾಗಿ ಧನಲಕ್ಷ್ಮಿ ಸುಖ ಸ್ವರೂಪಿಣಿ, ಇದರ ಜೊತೆಗೆ ಹಳದಿ ಬಣ್ಣದ ಹವಳದ ಶಿವಲಿಂಗನ ಇಟ್ಟಿದ್ರು. ಆಮೇಲೆ ಧೈರ್ಯಲಕ್ಷ್ಮಿ ಸ್ನೇಹ ಸ್ವರೂಪಿಣಿ, ಇದರ ಜೊತೆಗೆ ಡಾರ್ಕ್ ಬ್ಲೂ ಕಲರ್ ಹವಳದ ಲಿಂಗನ ಇಟ್ಟಿದ್ರು. ಆಮೇಲೆ ಮುಂದಕ್ಕೆ ಹೋದರೆ ಮಧ್ಯದಲ್ಲಿ ಮುತ್ತಿನ ಲಿಂಗನ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಹಾಗೆ ಇಲ್ಲಿ ಶಿವನ ಎದುರುಗಡೆ ನಂದಿನೂ ಸಹ ಇಟ್ಟಿದ್ದಾರೆ. ಒಂದು ಕಡೆ 4 ದೇವಿಯರ ಜೊತೆ ಶಿವಲಿಂಗಗಳನ್ನ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಉಳಿದ 4 ದೇವಿಯರ ಜೊತೆಗೆ ಶಿವಲಿಂಗವನ್ನು ಇಟ್ಟಿದ್ದಾರೆ. ನೆಕ್ಸ್ಟ್ ಯಾವ್ದು ಇಟ್ಟಿದ್ದಾರೆ ಅಂತ ನೋಡೋಣ. ನೆಕ್ಸ್ಟು ವಿದ್ಯಾಲಕ್ಷ್ಮಿ ಜ್ಞಾನ ಸ್ವರೂಪಿಣಿ, ಇದರ ಕೆಳಗೆ ಕೇಸರಿ ಬಣ್ಣದ ಹವಳದ ಲಿಂಗನ ಇಟ್ಟಿದ್ದಾರೆ. ಆಮೇಲೆ ಗಜಲಕ್ಷ್ಮಿ ಪವಿತ್ರ ಸ್ವರೂಪಿಣಿ, ಇದರ ಕೆಳಗೆ ಡಾರ್ಕ್ ಪಿಂಕ್ ಹವಳದಲ್ಲಿ ಲಿಂಗನ ಇಟ್ಟಿದ್ದಾರೆ. ಆಮೇಲೆ ಧಾನ್ಯಲಕ್ಷ್ಮಿ ಶಾಂತಿ ಸ್ವರೂಪಿಣಿ, ಇದರ ಕೆಳಗೆ ಬಿಳಿ ಬಣ್ಣದ ಹವಳದ ಲಿಂಗವನ್ನು ಇಟ್ಟಿದ್ದಾರೆ. ನೆಕ್ಸ್ಟು ವಿಜಯಲಕ್ಷ್ಮಿ ಪ್ರೇಮ ಸ್ವರೂಪಿಣಿ, ಇದರ ಕೆಳಗೆ ಹಸಿರು ಬಣ್ಣದ ಲಿಂಗವನ್ನು ಇಟ್ಟಿದ್ದಾರೆ. ಅಷ್ಟಲಕ್ಷ್ಮಿ ಮತ್ತು ರತ್ನಗಳ ಲಿಂಗದ ಜೊತೆಗೆ ಶ್ರೀ ನಾಗೇಶ್ವರ ಶಿವಲಿಂಗನೂ ಸಹ ಇಲ್ಲಿ ಇಟ್ಟಿದ್ದಾರೆ. ಇದನ್ನು ಥರ್ಮಕೋಲ್ ಅಂದರೆ ಬೆಂಡಿನಿಂದ ತಯಾರು ಮಾಡಿದ್ದಾರೆ. ಆಮೇಲೆ ನಾವು ಹೊರಟಿದ್ದು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ. ಚಂದ್ರಮೌಳೇಶ್ವರ ದೇವಸ್ಥಾನವೂ ಸಹ ಚಾಮರಾಜಪೇಟೆಯಲ್ಲಿರೋದು. ದೇವಸ್ಥಾನದ ಗರ್ಭಗುಡಿಯ ಬಾಗಿಲಲ್ಲಿ ಧಾನ್ಯಗಳಿಂದ ಬಾಗಿಲಿಗೆ ಅಲಂಕಾರ ಮಾಡಿದ್ದಾರೆ. ನಾವು ಇಲ್ಲಿಗೆ ಹೋಗುವಷ್ಟಕ್ಕೆ ಪೂಜೆ ಇಲ್ಲಿ ಕಂಪ್ಲೀಟ್ ಆಗಿತ್ತು. ಸೊ ಆದಷ್ಟು ಕ್ರೌಡ್ ಕಮ್ಮಿ ಇತ್ತು. ಸೊ ಎಲ್ಲ ದೇವಸ್ಥಾನ ಮುಗಿಸಿ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಸೊ ಬೆಳಗ್ಗೆ ಫಲಹಾರಕ್ಕೆ ಹಣ್ಣುಗಳ ಪಂಚಾಮೃತ ರಸಾಯನ ಮಾಡ್ತಾಯಿದ್ದೀವಿ. ಬೆಳಗ್ಗೆನೇ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ದೇವಸ್ಥಾನದಿಂದ ಬಂದಮೇಲೆ ಎಲ್ಲನೂ ಮಿಕ್ಸ್ ಮಾಡಿದೆ. ಕರ್ಬೂಜ, ಸಪೋಟ, ದ್ರಾಕ್ಷಿ, ಆ್ಯಪಲ್, ಬಾಳೆಹಣ್ಣು ಮತ್ತು ಕಿತ್ತಳೆ ಹಣ್ಣು ಇದಿಷ್ಟನ್ನು ಸಹ ಕಟ್ ಮಾಡಿಟ್ಟಿದ್ದೆ. ಸೊ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ಗೋಡಂಬಿನೂ ಸಹ ಹಾಕ್ತಾಯಿದ್ದೀನಿ. ಗೋಡಂಬಿನ 2 ಪೀಸಸ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಅದರ ಜೊತೆಗೆ ಒಣ ದ್ರಾಕ್ಷಿನೂ ಸಹ ಹಾಕ್ತಾಯಿದ್ದೀನಿ. ಪಂಚಾಮೃತಕ್ಕೆ ದ್ರಾಕ್ಷಿ ಗೋಡಂಬಿ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ.
ಆಮೇಲೆ ನಾನು ಇದಕ್ಕೆ ಜೇನುತುಪ್ಪನ ಹಾಕ್ತಾಯಿದ್ದೀನಿ. ಕಲ್ಸಕ್ಕರೆ ಹಾಕ್ಕೊಳ್ಳೋರು ಕಲ್ಸಕ್ಕರೆ ಹಾಕೊಬೋದು, ಬಟ್ ನಾನು ಜೇನುತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಖರ್ಜೂರ ಹಾಕ್ಕೊಳ್ಳೋರು ಸಹ ಖರ್ಜೂರ ಹಾಕ್ಕೊತಾರೆ. ನಮ್ಮ ಮನೆಯಲ್ಲಿ ಖರ್ಜೂರ ಆದಷ್ಟು ಯಾರು ಇಷ್ಟಪಡಲ್ಲ, ಅದಕ್ಕೆ ನಾನು ಖರ್ಜೂರನ ಹಾಕಿಲ್ಲ. ಕೊನೆಯದಾಗಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಏಲಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೂಟ್ಸ್ನೆಲ್ಲ. ಮಿಕ್ಸ್ ಮಾಡಾದಮೇಲೆ ಎಲ್ಲರಿಗೂ ಬೌಲ್ಗೆ ಸರ್ವ್ ಮಾಡಿ ಕೊಟ್ಟೆ. ಸಂಜೆ ನಾವು ಇನ್ನೊಂದು ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇದಿರೋದು ಸಹ ಚಾಮರಾಜಪೇಟೆನಲ್ಲಿ. ಚಾಮರಾಜಪೇಟೆನಲ್ಲಿ ಎಲ್ಲಿ ಅಂದರೆ ಉಮಾ ಥಿಯೇಟ್ರ್ ಹತ್ರ ಈ ದೇವಸ್ಥಾನ ಇದೆ. ಇಲ್ಲೂ ಸಹ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನಂದಿಯ ಬಾಯಿಯಿಂದ ಶಿವಲಿಂಗಕ್ಕೆ ನೀರಿನಲ್ಲಿ ಅಭಿಷೇಕ ಮಾಡೋ ಥರ ಅರೇಂಜ್ಮೆಂಟ್ಸ್ ಮಾಡಿದರು. ಆಮೇಲೆ ರಾತ್ರಿ ನಾವು ಹೋದ್ವಿ ಮಲ್ಲೇಶ್ವರಂನಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ. ಇಲ್ಲಿರುವ ದೇವರು ಶ್ರೀ ಮರಕತೇಶ್ವರ ಲಿಂಗ. ಇಲ್ಲೂ ಸಹ ತುಂಬಾ ಕ್ರೌಡ್ ಇತ್ತು. ಇಲ್ಲಿ ಮೊದಲನೇ ಯಾಮದ ಪೂಜೆ ಮಾಡ್ತಾಯಿದ್ರು. 7 ಗಂಟೆಗೆ ಅಭಿಷೇಕ ಶುರು ಮಾಡಿದರು. ನಾವು 7 ಗಂಟೆಗೆ ರೀಚ್ ಆದ್ವಿ. ಇಲ್ಲೂ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬಾಳೆಹಣ್ಣಿನಿಂದ ಅಲಂಕಾರ ಮಾಡಿದರು. ಈ ದೇವಸ್ಥಾನ ಮುಗಿಸ್ಕೊಂಡು ನಾವು ಮನೆಗೆ ರೀಚ್ ಆಗುವಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಹೀಗಿತ್ತು ನಮ್ಮ ಶಿವರಾತ್ರಿಯ ದೇವಸ್ಥಾನದ ಶಿವನ ದಿವ್ಯ ದರ್ಶನ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ಡ್, ಕೀಪ್ ವಾಚಿಂಗ್. ಹರ ಹರ ಮಹಾದೇವ, ಶಂಭೋ ಶಂಕರ, ಉಘೇ ಮಾದಪ್ಪ.